ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ರೈಲ್ವೆ ಅಂಡರ್ ಪಾಸ್ ಮಾರುಕಟ್ಟೆಗೆ ಶಾಸಕರಾದ ಡಿಸಿ ಭೇಟಿ. ಅಂಡರ್ ಪಾಸ್ ಹಾಗೂ ಮಾರುಕಟ್ಟೆ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು. ಶಾಸಕರಾದ ರವಿಕುಮಾರ್ ಗಣಿಗರ್ ಅವರ ಜೊತೆ ಡಿಸಿ ಡಾಕ್ಟರ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಸಾಥ್. ಮಂಡ್ಯದ ಮಹಾವೀರ ವೃತ್ತದಲ್ಲಿ ನಡೆಯುತ್ತಿರುವ ಕಾಮಗಾರಿ. ಮುಗಿದಿರುವ ಹಂತದಲ್ಲಿರುವ ಅಂಡರ್ ಪಾಸ್ ಕಾಮಗಾರಿ ಅಧಿಕಾರಿಗಳ ಜೊತೆಗೂಡಿ ಕಾಮಗಾರಿ ಪರಿಶೀಲನೆ ನಡೆಸುತ್ತಿರುವ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು. ಮಂಡ್ಯ ನಗರದ ಹೃದಯ ಭಾಗವಾದ ಮಹಾವೀರ ವೃತ್ತದಿಂದ ಪೇಟೆ ಬೀದಿ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿರುವ LC 73 ರೈಲ್ವೆ ಕೆಲ ಸೇತುವೆ ಕಾಮಗಾರಿ. ಮಾಜಿ ಸಂಸದೆ ಸುಮಲತಾ ಅವಧಿಯಲ್ಲಿ ಅನುಮೋದನೆಗೊಂಡು ಪ್ರಾರಂಭವಾಗಿದ್ದ ಕಾಮಗಾರಿ. ಕ್ಲಿಯರ್ ಆದಾಗ ಎಸ್ಟಿಮೇಟ್ ಮಾಡಿ ಆಮೇಲೆ ನಾವು ಸರ್ ಅದು ಆಗ್ಬೇಕು. ಮೋದಿ ಆದರೆ ಸ್ಟಾರ್ಟ್ ಮಾಡ್ತೀವಿ ಸರ್. ಕ್ಲೀನ್ ಮಾಡ್ಬೇಕು ಲಾಸ್ಟ್ ಟೈಪ್ ಮಾಡಿಲ್ಲ ನೀವು ನಮ್ಮವ್ರ ಎಸ್ಟಿಮೇಟ್ ಮಾಡ್ಸಲ್ಲ ಸರ್. ಇವ್ರು ಎಸ್ಟಿಮೇಟ್ ಮಾಡ್ತಾರೆ ಅವ್ರಿಗೆಲ್ಲ ಮಾಡ್ತೀವಿ. ಕ್ಲೀನ್ ಮಾಡಬೇಕು ಸರ್. ಬಾಕ್ಸ್ ಕ್ಲೀನ್ ಮಾಡಿ ಕ್ಲೀನ್ ಮಾಡಬೇಕು. ಸರ್ ಅರ್ಥಂದ ನಮ್ಮ ಜಾಗಗಳಿಗೆ ಹಾಕದ ಆಯ್ತಿರೋ ಮಣ್ಣೆಲ್ಲ ತುಂಬಿಟ್ಟಿದ್ರೆ ಒಂದು ವಾರದಲ್ಲಿ ಖಾಲಿ ಮಾಡಬೇಕು. ಇನಾಗ್ರೇಷನ್ ಮಾಡ್ತಾ ಇದೀವಿ ಇಮಿಡಿಯೇಟ್ಲಿ. ನಿಮ್ಮ ಈಗ ಕಾಂಟ್ರಾಕ್ಟರ್ ಹಾಕಿರೋದಂತೆ ಅವ್ರ ಕೈಲಿ DC ಅವ್ರು ಇಲ್ಲ ಇದೆ ಸ್ಪಾಟಲ್ಲಿ ಖಾಲಿ ಮಾಡಿಸ್ಕೊಂಡು ಕೋಆಪರೇಟ್ ಮಾಡಬೇಕು. ಸಾಹೇಬ್ರು ನೇತೃತ್ವದಲ್ಲಿ ಮೊನ್ನೆ ಸಭೆ ಮಾಡಿದ್ದೀವಿ. ಸರ್ಕಾರ ಕಳಿಸ್ತಾ ಇದ್ದೀವಿ. ನೀವೇ ಕಿತ್ತಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಬ್ಬರು ಕೋರ್ಟಿಗೆ ಹೋಗೋದು ಇದು ಮಾಡೋದು ವ್ಯಾಪಾರ ಮಾಡೋದು ಅನುವು ಮಾಡ್ಕೊಳ್ಳಿ ಬೇಗ. ರೆಕಾರ್ಡ್ಸ್ ಇದೆ ಇಲ್ಲ ಈಗ ನಾವೇ ನೀತಿ ಸೇರ್ ಮಾಡೋಕ್ಕಾಗಲ್ಲ. ಮುನ್ಸಿಪಾಲಿಟಿ ಏನು ರೆಕಾರ್ಡ್ಸ್ ಇದೆ ನೋಡಿ ಅದ್ರ ಪ್ರಕಾರ ತೀರ್ಮಾನ. ನಮ್ಮದೇನು ಇದರಲ್ಲಿ ಏನಿಲ್ಲ. ನೀವು ಹೊಡೆದಾಕ್ಬೇಕಾದ್ರೆ ಏನು ರೆಕಾರ್ಡ್ ಸ್ವಲ್ಪ ಗಮನ ಇಟ್ಕೊಂಡು ಆದಷ್ಟು ಜಲ್ದಿ ಸ್ವಲ್ಪ ಮಾಡ್ಕೊಡಿ ಅಂತ 2 ತಿಂಗಳ ಒಳಗಡೆ ಇನಾಗ್ರೇಷನ್ ಮಾಡ್ತೀವಿ. ಅಷ್ಟರಲ್ಲಿ ಸರ್ಕಾರದಿಂದ ಅಪ್ರೂವಲ್ ಆಗಿ ಬರಲಿ ಅಂತ ಕಾಯ್ತಾ ಇದ್ದೀವಿ. ಸಾಹೇಬರು 2 ತಿಂಗಳ ಇನಾಗ್ರೇಷನ್ ಮಾಡೋಣ. ನಿನ್ನೆ ಮೀಟಿಂಗ್ ಮಾಡಿದ್ದೀವಿ. ನಾವು ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದೀವಿ. ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ. ಅಲ್ಲಿಂದ ಅನುಮತಿ ಬರಬೇಕು. ಬಟ್ ಎಲ್ಲರಿಗೂ ಒಳ್ಳೇದು ಮಾಡಿ
ಬಹಳ ದಿನಗಳಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಿದ್ದಂಥ ರೈಲ್ವೆ ಮಹಾವೀರ ಸರ್ಕಲ್ನ ಪೇಟೆ ಬೀದಿಗೆ ಸಂಪರ್ಕಿಸುವಂಥ ರೈಲ್ವೆ ಅಂಡರ್ಪಾಸ್ ಕಾಮಗಾರಿಯನ್ನು ಅವರ ರೈಲ್ವೆ ಇಂಜಿನಿಯರು ಮತ್ತು ಮಾನ್ಯ DC ಅವರು ನಾನು ಎಲ್ಲ ನೋಡಿದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ನೀರೆಲ್ಲ ಬರದೇ ಇರೋಗೆ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದನ್ನು ಇಮಿಡಿಯೇಟ್ಲಿ ಮಾಡೋಕ್ಕೆ ಇಂಜಿನಿಯರ್ಗಳಿಗೆ ಹೇಳಿದ್ದೀವಿ. ಜೊತೆಗೆ ಭಾಳ ದಿನಗಳಿಂದ ಭಾಳ ನಮ್ಮ ಪುರಾತನ ಮಾರುಕಟ್ಟೆ ಕಟ್ಟಿದ್ದೀವಿ. ಅದನ್ನಿನ್ನೂ ಫಲಾನುಭವಿಗಳಿಗೆ ಹಂಚಿಕೆ ಮಾಡಿಲ್ಲ. ಮತ್ತು ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳಿದೆ. ಅದನ್ನು ಕೂಡ ಯಾರು ಈ ಮಾರುಕಟ್ಟೆಯಲ್ಲಿ ಇದರಲ್ಲಿ ನಮ್ಮದು ಏನೂ ಇಲ್ಲ, ಈ ಹಿಂದೆ ಇದ್ರ ಬಗ್ಗೆ ಆಲ್ರೆಡಿ ರೆಸಲ್ಯೂಷನ್ ಆಗಿದೆ. ಎಷ್ಟು ಜನ ಹೊಡೆದಾಕಬೇಕಾದ್ರೆ ಇದ್ದರು, ಕೆಲವರಿಗೆ ನಾವು ಆಲ್ರೆಡಿ APMC ಮಾರ್ಕೆಟಲ್ಲಿ ಸರ್ಕಾರ ವತಿಯಿಂದ ಕೊಟ್ಟಿದ್ದೀವಿ. ಇನ್ನು ಉಳಿದವರಿಗೆ ಇಲ್ಲಿ ಕೊಡಬೇಕು. ಅದನ್ನು ಹೇಗೆ ಹಂಚಬೇಕು ಅಂತೇಳಿ ಅಧಿಕಾರಿ ವರ್ಗದವರಿಂದ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಕೂಡ ಬೇಗ ಕಾಮಗಾರಿ ಮುಗಿಸಿ ಆಗಸ್ಟ್ 15 ಒಳಗಡೆ ಇದನ್ನು ಇನಾಗ್ರೇಷನ್ ಮಾಡಿ ವ್ಯಾಪಾರಿಗಳಿಗೆ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಎಲ್ಲ ವ್ಯಾಪಾರಿಗಳು ಸಹಕರಿಸಬೇಕು. ನಿಮ್ಮಲ್ಲೇ ಯಾವುದೇ ರೀತಿಯ ಇದನ್ನು ಮಾಡಿಕೊಂಡು ಗೊಂದಲ ಮಾಡೋದು ಬೇಡ. ಆಗಸ್ಟ್ 15 ಒಳಗಡೆ ಇದನ್ನು ಇನಾಗ್ರೇಷನ್ ಮಾಡ್ತೀವಿ. ಅದು ಕಾನೂನು ನೋಡುತ್ತೆ. ಒಳ್ಳೆಯದಾಗಲಿ. ಕುಮಾರಣ್ಣವರು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿದ್ದರೆ ಒಳ್ಳೆಯದಾಗಲಿ. ನಮ್ಮ ರಾಜ್ಯಕ್ಕೂ ಒಳ್ಳೇದು ಮಾಡಿ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿ ಒಳ್ಳೇದು ಮಾಡಲಿ ಅನ್ನೋದು ಕೇಳ್ಕೊಳ್ತೀವಿ. ಈ ದಿನ ರೈಲ್ವೆ ಅಂಡರ್ಪಾಸ್ಗೆ ಸಂಬಂಧಪಟ್ಟಂತೆ ಕಾಮಗಾರಿ ಪ್ರಗತಿ ಏನಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಮಾನ್ಯ ಶಾಸಕರು ಮತ್ತು ನಾವು ಮತ್ತು ಸ್ಥಳೀಯ ಭಾಗದ ಎಲ್ಲ ನಗರಸಭಾ ಸದಸ್ಯರು ಕೂಡ ಸೇರಿ ಇವತ್ತು ವಿಸಿಟ್ ಮಾಡಿದ್ದೇವೆ. ಈಗಾಗಲೇ ಕಾಮಗಾರಿಯ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ಕಡೆ ಏನೇನು ಆಗಬೇಕು ಅದನ್ನು ಸಂಬಂಧಪಟ್ಟವರಿಗೆ ಸೂಚನೆ ಕೊಟ್ಟಿದ್ದೇವೆ. ಪ್ರಾಯಶಃ ಜುಲೈ ಎಂಡ್ ಒಳಗಡೆ ಕಾಮಗಾರಿಯನ್ನು ಮುಕ್ತಾಯ ಮಾಡ್ತೀವಿ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಸಣ್ಣ ಪುಟ್ಟ ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ದರೆ ಅದನ್ನು ನಮ್ಮ ಹಂತದಲ್ಲಿ ಕ್ಲಿಯರ್ ಮಾಡ್ತೇವೆ. ಮತ್ತು ನೂತನವಾಗಿ ನಿರ್ಮಾಣ ಮಾಡಿರುವಂಥ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆಯನ್ನು ಏನು ಹಿಂದೆ ಹೊಡಿಬೇಕಾದ್ರೆ ಯಾರ್ಯಾರು ಇದ್ದರೂ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಇವತ್ತೆಲ್ಲರೂ ಕೂಡ ಮನವಿ ಕೊಟ್ಟಿದ್ದಾರೆ. ಮಾನ್ಯ ಶಾಸಕರು ನಾವೆಲ್ಲ ಈಗಾಗಲೇ ಸಭೆಯನ್ನು ಮಾಡಿದ್ದೇವೆ. ಸರ್ಕಾರಕ್ಕೆ ಸೂಕ್ತವಾದಂಥ ಪ್ರಸ್ತಾವನೆ ಕಳಿಸಿ ಅನುಮತಿ ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ.